ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನೀವು ಆಲ್ರೆಡಿ ಕವರ್ ಪಿಕ್ ನೋಡಿ ಗೊತ್ತಾಗಿರುತ್ತೆ ಇವತ್ತೇನು ನಾನು ಅನ್ಬಾಕ್ಸ್ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ. ಇವತ್ತು ನಿಮ್ಮ ಮುಂದೆ ನಾನು ಫಿಲಿಪ್ಸ್ ಏರ್ ಫ್ರೈಯರ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. 5,000 ಬಜೆಟಲ್ಲಿ ದಿಸ್ ಇಸ್ ದ ಬೆಸ್ಟ್ ಏರ್ ಫ್ರೈಯರ್. ನೀವು ಒಂದು ಕಡೆ ಅಲ್ಲ 50 ಕಡೆ ವಿಚಾರಿಸಿ, ನೀವು 50 ವಿಡಿಯೋಸ್ ನೋಡಿ, ಆದರೆ ಬಿಲೋ 5,000 ದಿಸ್ ಇಸ್ ದ ಬೆಸ್ಟ್ ಬಜೆಟ್ ಏರ್ ಫ್ರೈಯರ್. ಓಕೆ, ನಾನು ಒಂದು 50 ವೀಡಿಯೋಸ್ ನೋಡಿರ್ತೀನಿ, 50 ಕಡೆ ವಿಚಾರಿಸಿರ್ತೀನಿ, ಅದಾದಮೇಲೆ ಶಾರ್ಟ್ ಲಿಸ್ಟ್ ಮಾಡಿರೋದು ಇದು. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಬಜೆಟ್ ಫ್ರೆಂಡ್ಲಿ ಏರ್ ಫ್ರೈಯರ್ಸ್ ಬೇಕಂದರೆ ಯು ಕ್ಯಾನ್ ಕನ್ಸಿಡರ್ ಫಿಲಿಪ್ಸ್. ಬಟ್ ಲೆಟ್ ಸಿ, ನೋಡೋಣ ಇದ್ರ ಬಗ್ಗೆ ಇದ್ರದ್ದು ಏನೇನು ಸ್ಪೆಸಿಫಿಕೇಶನ್ಸ್ ಇದೆ ಅಂತ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ನನ್ನ ಚಾನಲ್ನಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. 5 ವರ್ಷದಿಂದ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಮೋರ್ ದೆನ್ 200 ವೀಡಿಯೋಸ್. 800 ಜನನೂ ಸಬ್ಸ್ಕ್ರೈಬರ್ಸ್ ಇಲ್ಲ. ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ನನ್ನ ಜೊತೆ ಇರಲಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಓಕೆ, ದಿಸ್ ಇಸ್ ದ ಬಾಕ್ಸ್. ಅಮೆಝಾನಲ್ಲಿ ಇದನ್ನ ಆರ್ಡರ್ ಮಾಡಿದೆ. ಓಕೆ, ಅಮೆಝಾನ್ ಅವರು ಏನು ಜಾಸ್ತಿ ಎದ್ಮೇಲೆ ಏನು ಕವರ್ ಏನು ಮಾಡಿಲ್ಲ. ಸೊ ಈ ಬಾಕ್ಸ್ ಆ್ಯಸ್ ಇಟ್ ಈಸ್ ಕಳಿಸಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯೋ ಅಲ್ಲೂ ಗೊತ್ತಿಲ್ಲ ನನಗೆ. ಇಟ್ಸ್ ಎ 2026 ಬ್ರ್ಯಾಂಡ್ ಏರ್ ಫ್ರೈಯರ್. ಓಕೆ, ಇದು ಮಾಡೆಲ್ ನಂಬರ್ ಬಂದ್ಬಿಟ್ಟು 120. ಓಕೆ, ಇಟ್ಸ್ 120/00. ಓಕೆ, ಫಿಲಿಪ್ಸ್ NA 120/00. ಓಕೆ, ಆಮೇಲೆ ಇದು ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು 2026. ಈ 2026 ಮಾಡೆಲ್. MRP ಬಂದ್ಬಿಟ್ಟು 5,995 ಇದೆ. ನಿಮಗೆ ಸೇಲಲ್ಲಿ 4,000-4,500 ಸಿಕ್ಬಿಡುತ್ತೆ. ನನಗೆ ಗೋಡ್ ಸೇಲಲ್ಲಿ ವಿತ್ ಕಾರ್ಡ್ ಡಿಸ್ಕೌಂಟ್ 3,800 ಸಿಕ್ಕಿದೆ. ಓಕೆ, ಆಮೇಲೆ ಇದು 2 years ವಾರಂಟಿ ಜೊತೆ ಬರುತ್ತೆ. ಫಿಲಿಪ್ಸ್ ಬ್ರ್ಯಾಂಡ್ ನೀವು ಟ್ರಸ್ಟ್ ಮಾಡ್ಬೋದು, ಟೆನ್ಷನ್ ಇಲ್ಲ. ಆಮೇಲೆ ಕ್ವಾಲಿಟಿ ಇಸ್ ಆಲ್ಸೋ ಗುಡ್. ನಾನು ನೋಡಿದ ಪ್ರಕಾರ, ನಾನು ಹೋಗಿ ಕ್ರೋಮಾ ಮತ್ತು ರಿಲಯನ್ಸಲ್ಲಿ ಚೆಕ್ ಮಾಡಿದ್ದೀನಿ. ಕ್ವಾಲಿಟಿ ಇಸ್ ಗುಡ್, ನಾಟ್ ಬ್ಯಾಡ್, ಯು ಕ್ಯಾನ್ ಟ್ರಸ್ಟ್. ಓಕೆ, ಫಿಲಿಪ್ಸ್, ಲೆಟ್ಸ್ ಅನ್ಬಾಕ್ಸ್ ಇಟ್. ಓಕೆ, ಕವರ್ ಎಲ್ಲ ಸೈಡಲ್ಲಿ ಇಕ್ಕನ. ಓಕೆ, ಬಾಕ್ಸ್ ಖಾಲಿ. ಬಾಕ್ಸ್ನ ಸೈಡಲ್ಲಿ ಇಕ್ಕನ. ಬಾಕ್ಸ್ ಕತೆ ಡನ್. ನಾನು ಮೊದಲೇ ಹೇಳ್ಬಿಡ್ತೀನಿ, ನಾನೇನು ಎಕ್ಸ್ಪರ್ಟ್ ಅಲ್ಲ. ಓಕೆ, ನಾನು ಏನೇ ರಿವ್ಯೂ ಮಾಡಿದ್ರು ಅದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ರೀಸೆಂಟಾಗೆ Xiaomi R55 ಮಿನಿ LED TV ತೊಗೊಂಡಿದ್ದೀನಿ. ನೀವು ಅದು ರಿವ್ಯೂ ಮಿಸ್ ಮಾಡಿದರೆ ಫಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಹಾಕಿದ್ದೀನಿ, ನೀವು ಹೋಗಿ ನೋಡ್ಬೋದು. ನನ್ನ ಪರ್ಸ್ನಲ್ ವ್ಯೂ ಹೇಳ್ತಿದ್ದೀನಿ, ಎಕ್ಸ್ಪರ್ಟ್ ಅಲ್ಲ. ಸೊ ಡೋಂಟ್ ಗೆಟ್ ಮಿ ರಾಂಗ್. ಓಕೆ, ಓಕೆ, ಸೊ ದಿಸ್ ಇಸ್ ಇಟ್. ಸೊ ನಿಮಗೆ ಮ್ಯಾನ್ಯಲ್ ಬರುತ್ತೆ ಆ್ಯಂಡ್ ವಿ ಗೆಟ್ ದಿ ಏರ್ ಫ್ರೈಯರ್. ಓಕೆ, ಲೆಟ್ಸ್ ಮೊದಲು ಡಿಸೈನ್ ಬಗ್ಗೆ ಮಾತಾಡೋಣ. ಇದು 1,500 ವ್ಯಾಟ್. ಓಕೆ, 2026 ಮಾಡಲ್. ಇದು ಲೇಟೆಸ್ಟ್. ನಿಮಗೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಸಿಕ್ಕುತ್ತೆ. ಗೋಡ್ ಸೇಲಲ್ಲಿ ನೀವು ತೊಗೊಂಡ್ರೆ ನಿಮಗೆ 4,000 ಹೊರಗಡೆ ಸಿಗುತ್ತೆ. ಡಿಸೈನ್ ಬಗ್ಗೆ ಮಾತಾಡೋದಾದರೆ ಎಲಿಗೆಂಟ್ ಡಿಸೈನ್ ಇದೆ, ಬ್ಲ್ಯಾಕ್ ಕೀ ಫಿನಿಶ್ ಇದೆ, ಕ್ವಾಲಿಟಿ ಓವರ್ ಆಲ್ ಟಾಪ್ ನಾಚ್. ಸೊ ಬೇರೆ ಬ್ರ್ಯಾಂಡ್ಸ್ಗೆ ಹೋಗಬೇಡಿ, ಫಿಲಿಪ್ಸ್ ಇಸ್ ದ ಬೆಸ್ಟ್ ಬ್ರ್ಯಾಂಡ್ ಅಂಡರ್ 5K ಬಜೆಟ್. ಓಕೆ, ಸೊ ನೀವೆಲ್ಲ ಹತ್ರ ಬಂದರೆ ಇಲ್ಲಿ ನೋಡ್ಬೋದು ನೀವು. ಸೊ ನಿಮ್ಗೆ ಇಲ್ಲಿ ಡಿಫ್ರೆಂಟ್ ಟೆಂಪ್ರೇಚರ್ಸ್ ಇದೆ. ನೀವು ಚಿಕನ್ ಕುಕ್ ಮಾಡ್ತಿದ್ರೆ, ಫಿಶ್ ಕುಕ್ ಮಾಡ್ತಿದ್ರೆ, ನೀವು ಕೇಕ್ ಕುಕ್ ಮಾಡ್ತಿದ್ರೆ, ಡಿಫ್ರೆಂಟ್ ಟೆಂಪ್ರೇಚರ್ ಸೆಟ್ ಮಾಡಿ ಟೈಮ್ಸ್ ಎಲ್ಲ ಡಿಫೈನ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ನಾಬ್ ಇದೆ. ಓಕೆ, ನೀವು ಇಲ್ಲಿ ಎಷ್ಟು ಡಿಗ್ರಿ ಬೇಕಾದ್ರೆ ಅಷ್ಟು ಡಿಗ್ರಿ ಸೆಟ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಟೈಮರು. ನಾನು ಆಲ್ರೆಡಿ ಟೈಮ್ ಒಳಗಡೆ ನಾನು ಫ್ರೆಂಚ್ ಫ್ರೈಸ್ ಹಾಕಿದ್ದೀನಿ. ಇದು ನಾಬು. ಸೊ ಇಲ್ಲಿ ನಿಮಗೆ 20, 10, 20, 30 ಮಿನಿಟ್ಸ್ ಇರುತ್ತೆ. ಅದನ್ನ ಸೆಟ್ ಮಾಡ್ಕೋಬೋದು. ನಿಮಗೆ ಕ್ಲೋಸ್ ಬೈ ಬಂದರೆ ಟಿಕ್ ಟಿಕ್ ಅಂತ ಒಂದು ಸೌಂಡ್ ಬರ್ತಿದೆ. ಸ್ವಲ್ಪ ಹತ್ತಿರ ಬರ್ತೀರಾ? I'm ನಾಟ್ ಶೋರ್ ವೆದರ್ ನೀವು ಏಬಲ್ ಟು ಲಿಸನ್. ಟಿಕ್ ಟಿಕ್ ಅಂತ ಒಂದು ಸೌಂಡ್ ಬರ್ತಾ ಇದೆ. ಆ ಟೈಮರ್ ಓಡ್ತಾನೆ ಇರುತ್ತೆ. ಒನ್ಸ್ ಅದು 0 ಆಗಿಬಿಟ್ರೆ ಅದು ಟನ್ ಅಂತ ಸೌಂಡ್ ಬರುತ್ತೆ. ಮೇ ಬಿ ನಿಮ್ಗೆ ತೋರಿಸ್ತೀನಿ. ಓಕೆ,
ಸೊ ಮೊದಲೇ ಹೇಳ್ದಂಗೆ ಇದ್ದದ್ದು ಮ್ಯಾನ್ಯಲ್ ಬಂದಿದೆ. ಓಕೆ, ಅದ್ರ ಜೊತೆ ಈ ಗಾಟ್ ದ ಏರ್ ಫ್ರೈಯರ್. ಮ್ಯಾನ್ಯಲ್ ಸೈಡಲ್ಲಿ ಹಾಕೋಣ. ಮ್ಯಾನ್ಯಲಲ್ಲಿ ದ ಬೆಸ್ಟ್ ಥಿಂಗ್ ಇಸ್ ಕ್ಲೀನಿಂಗ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ದಯವಿಟ್ಟು ಓದ್ಕೊಳ್ಳಿ. ಯಾಕಂದರೆ ಕ್ಲೀನ್ ಮಾಡಬೇಕಾದ್ರೆ ವಾಟ್ ಈಸ್ ಇಂಪಾರ್ಟೆಂಟ್ ಎಲ್ಲ ಮೆನ್ಷನ್ ಆಗಿದೆ. ಓಕೆ, ವಿಚ್ ಇಸ್ ರಿಯಲಿ ಇಂಪಾರ್ಟೆಂಟ್. ಓಕೆ, ನೋಡ್ಕೊಳ್ಳಿ ಒಂದ್ಸತಿ. ಈಗ ಏರ್ ಫ್ರೈಯರ್ ಬಗ್ಗೆ ಮಾತಾಡೋದಾದರೆ, ಓಕೆ, ಇಲ್ಲಿ ಒಂದು ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಲೆಟ್ಸ್ ರಿಮೂವ್ ದ್ಯಾಟ್. ಒಂದು, ಎರಡು. ದ ಫಸ್ಟ್ ಇಂಪ್ರೆಷನ್ ಇಸ್ ದಿಸ್ ಇಸ್ ರಿಯಲಿ ಗುಡ್ ಕ್ವಾಲಿಟಿ. ಓಕೆ, ನಿಮಗೆ ಚೀಪ್ ಮೆಟೀರಿಯಲ್ಸ್ ಎಲ್ಲೂ ಯೂಸ್ ಮಾಡಿಲ್ಲ. ಓಕೆ, ನೀವು ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಓಕೆ ಚೆನ್ನಾಗಿದೆ, ಬಜೆಟಲ್ಲಿ ಇದೆ. ನೀವು ಬಜೆಟ್ 3,000 ಇಲ್ಲ 4,000 ಕೊಟ್ಟರು ನಿಮ್ಗೇನು ಲಾಸ್ ಇಲ್ಲ. ಇಟ್ ಇಸ್ ವೆರಿ ಗುಡ್ ಪ್ರಾಡಕ್ಟ್ ಫ್ರಮ್ ಫಿಲಿಪ್ಸ್. ಆದರೆ ಇಲ್ಲೆಲ್ಲೂ ನಿಮಗೆ ಡಿಜಿಟಲ್ ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ಅನಲಾಗ್. ನೋಡಿ, ನಿಮ್ಗೆ ಒಂದು 2 ನಾಬ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಐ ಥಿಂಕ್ ಯು ಕ್ಯಾನ್ ಸೆಟ್ ದಿ ಟೆಂಪ್ರೇಚರ್, ಎಷ್ಟು ಡಿಗ್ರಿ ಇಕ್ಬೋದು ಅಂತ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಇಲ್ಲೊಂದು ನಾಬ್ ಕೊಟ್ಟಿದ್ದಾರೆ, ಇದು ಟೈಮರು. ಓಕೆ, ನೀವು 30 ನಿಮಿಷ 40 ನಿಮಿಷ ಸೆಟ್ ಮಾಡಿದ್ರೆ ಆ ಟೈಮ್ ಆದಮೇಲೆ ಆಟೋಮೆಟಿಕ್ಲಿ ಆ ನಾಬ್ ಬಂದ್ಬಿಟ್ಟು 0ಗೆ ಸೆಟ್ ಆಗುತ್ತೆ. ಫೈನಲಿ ದಿಸ್ ಇಸ್ ದಿ ಏರ್ ಫ್ರೈಯರ್. ಇನ್ನು ಓಪನ್ ಮಾಡೋಣ. ಲುಕ್ಸ್ ಪ್ರೀಮಿಯಮ್ ಆಗಿದೆ. ಫಿಲಿಪ್ಸ್ ಅವರು ಐ ಥಿಂಕ್ ದೇ ಹ್ಯಾವ್ ಡನ್ ಎ ಗುಡ್ ಜಾಬ್. ಓ, ದಿಸ್ ಇಸ್ ಮೆಟಲ್ ಆ್ಯಂಡ್ ಇವೆಲ್ಲ ಕಂಪ್ಲೀಟ್ಲಿ ವಾಷಬಲ್ ಆಯಿತಾ. ಸೊ ಇಲ್ಲಿ ನಿಮಗೆ ನಾಬ್ಸ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಮಿನಿಮಮ್ ಅಂತ. ಐ ಆಮ್ ನಾಟ್ ಶ್ಯೂರ್ ವೆದರ್ ಯು ಆರ್ ಏಬಲ್ ಟು ಸಿ. ಇಲ್ಲಿ ಮ್ಯಾಕ್ಸಿಮಮ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಮ್ಯಾಕ್ಸ್ ಮತ್ತು ಮಿನಿಮಮ್ ಇದೆ. ಇದನ್ನು ನೀವು ವಾಶ್ ಮಾಡ್ಕೋಬೋದು ಕ್ಲೀನರಾಗಿ. ಆಮೇಲೆ ಈ ಪ್ಲೇಟಲ್ಲಿ ಮೆಟಲ್ ಪ್ಲೇಟ್ ಕೊಟ್ಟಿದ್ದಾರೆ, ಇಲ್ಲೂ ನೀವು ನೋಡ್ಬೋದು ಸಪೋರ್ಟ್ ಇದೆ. ಓಕೆ, ನೀವು ಏನೇ ಇಕ್ಕಿದ್ರು ಡೈರೆಕ್ಟಾಗಿ ಇದ್ಮೇಲೆ ಇಕ್ಕಿ, ಮೀನ್ಸ್ ಇದ್ರ ಮೇಲೆ ನೀವು ಸ್ವಲ್ಪ ಚಿಕನ್ ಎಲ್ಲ ಇಕ್ಕಿದ್ರೆ ಒಂದ್ಸತಿ ಕೋಟಿಂಗ್ ಮಾಡಿಕೊಂಡು ಇದ್ಮೇಲೆ ಒಂದ್ಸತಿ ಕೋಟಿಂಗ್ ಮಾಡಿ ಆದ್ಮೇಲೆ ನೀವು ಇಕ್ಬೋದು. ನಾನು ತೋರಿಸ್ತೀನಿ. ನನ್ನ ಹತ್ರ ಆಲ್ರೆಡಿ ಫ್ರೆಂಚ್ ಫ್ರೈಸ್ ಇದೆ ಮತ್ತು ಚಿಕನ್ನು ಇದೆ. ಐ ವಿಲ್ ಶೋ ಇಟ್ ಟು ಯು. ಇದ್ರ ಬಗ್ಗೆ ಮಾತಾಡೋದಾದರೆ, ಓಕೆ, ಇಲ್ಲಿ ನಿಮ್ಗೊಂದು ಕಾಯಿಲ್ ಇದೆ. ಓಕೆ, ಕಾಯಿಲ್ ಹೀಟ್ ಆಗುತ್ತೆ, ಅದು ಒಳಗಡೆ ಒಂದು ಚಿಕ್ಕ ಫ್ಯಾನ್ ಇದೆ. ಓಕೆ, ಸೊ ಕಾಯಿಲ್ ಹೀಟ್ ಆದಂಗೆ ಆ ಫ್ಯಾನು ಏರ್ ಅಕ್ರಾಸ್ ದಿ ಪ್ಲೇಟ್ ಸರ್ಕ್ಯುಲೇಟ್ ಮಾಡುತ್ತೆ. ನಿಮಗೆ ಈ ಫುಡ್ ಏನೇ ನೀವು ಇಕ್ಕಿದ್ರು ಇವನ್ನಾಗಿ ಕುಕ್ ಆಗುತ್ತೆ. ದಟ್ಸ್ ಅಡ್ವಾಂಟೇಜ್. ಸೊ ಈ ಏರ್ ಟೆಕ್ನಾಲಜಿನ ಇವರು ರ್ಯಾಪಿಡ್ ಏರ್ ಟೆಕ್ನಾಲಜಿ ಅಂತಲೂ ಕರೀತಾರೆ. ದಟ್ಸ್ ಅ ಟೆಕ್ನಾಲಜಿ ಬಿಹೈಂಡ್ ಇಟ್. ಓಕೆ, ಸೊ ಇಲ್ಲೆಲ್ಲ ನೋಡ್ಬೋದು. ಆದರೆ ಒಂದು ರಿಸ್ಕಿ ಪಾರ್ಟ್ ಏನಂತ ಹೇಳಿದ್ರೆ, ನೀವು ಕನೆಕ್ಟ್ ಮಾಡಿ ಕ್ಲೀನ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಸೊ ಡಿಸ್ಕನೆಕ್ಟ್ ಮಾಡಿ ಮ್ಯಾನ್ಯಲಲ್ಲಿ ಏನು ಕೊಟ್ಟಿದ್ದಾರೆ ಆ ಸ್ಟೆಪ್ಸ್ನ ಫಾಲೋ ಮಾಡಿ. ಓಕೆ, ಸೊ ಇಲ್ಲಿ ನಿಮ್ಗೆ ನೋಡ್ಬೋದು. ಸೊ ದಿಸ್ ಇಸ್ ದ ವೇರಿಯಸ್ ಟೆಂಪ್ರೇಚರ್ ದೇ ಹ್ಯಾವ್ ಗಿವನ್ ಆಯಿತಾ. ಇಲ್ಲಿ ನೋಡೋದಾದರೆ 180 ಇದೆ. ಓಕೆ, ಯಾವ ಟೆಂಪ್ರೇಚರ್ಗೂ ಯಾವ ಫುಡ್ಗೂ ಎಷ್ಟೆಷ್ಟು ಡಿಗ್ರಿ ಟೆಂಪ್ರೇಚರ್ ಅಂತ ಹೇಳಿದ್ದಾರೆ ಜನರಲಾಗೆ. ಸೊ ಮಿನಿಮಮ್ ಒಂದು 30 ನಿಮಿಷ, ಐ ಥಿಂಕ್ 200 ಡಿಗ್ರೀಸಲ್ಲಿ ನೀವು ಚಿಕನ್ ಇಕ್ಕಿದ್ರೆ ಒಂದು 30 to 35 ಮಿನಿಟ್ಸ್ ಇಟ್ ವಿಲ್ ಗೆಟ್ ಕುಕ್ಡ್. ಓಕೆ, ದಟ್ಸ್ ಅಬೌಟ್ ಇಟ್. ಕ್ವಾಲಿಟಿ ಚೆನ್ನಾಗಿದೆ. ಓಕೆ, ಪ್ರೀಮಿಯಂ ಲುಕ್, ಬಜೆಟ್ ಫ್ರೆಂಡ್ಲಿ. 5,000ದಲ್ಲಿ ನೀವು ಕಣ್ಣು ಮುಚ್ಕೊಂಡು ಹೋಗ್ಬೋದು. ದಿಸ್ ಇಸ್ ವಾಷಬಲ್, ದಟ್ಸ್ ಅಡ್ವಾಂಟೇಜ್. ಆದರೆ ಏನಂದರೆ ತುಂಬಿಸ್ಬೇಡಿ, ಕಂಪ್ಲೀಟಾಗಿ ತುಂಬಿಸ್ಬೇಡಿ. ಒಂದು ಸ್ವಲ್ಪ ಏರ್ ಸರ್ಕ್ಯುಲೇಟ್ ಆಗೋಕ್ಕೆ ಒಂದು ಸ್ವಲ್ಪ ಸ್ಪೇಸ್ ಬಿಡಿ. ಮೇ ಬಿ ಐ ವುಡ್ ಸೇ 70% or 75%, ಮ್ಯಾಕ್ಸ್ 80% ಗಂಟ ಒಂದು 20% ಒಂದು ಸ್ವಲ್ಪ ಗ್ಯಾಪ್ ಕೊಡಿ. ಯಾಕಂದರೆ ಅದು ಹೀಟ್ ಸರ್ಕ್ಯುಲೇಟ್ ಆಗಬೇಕಲ್ಲ, ಇಲ್ಲಾಂದರೆ ನಿಮಗೆ ಕುಕ್ ಆಗಲ್ಲ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ನಾವು ಇದನ್ನ ಫ್ರೆಂಚ್ ಫ್ರೈಸ್ ಕುಕ್ ಮಾಡಿ ನೋಡೋಣ ಹೇಗಿದೆ ಅಂತ. ಓಕೆ, ಆಮೇಲೆ ಇನ್ನೊಂದು ಥಿಂಗ್, ಓಕೆ, ಇದನ್ನ ಕನೆಕ್ಟ್ ಮಾಡೋದು ಮತ್ತು ತೆಗೆಯೋದು ತುಂಬ ಈಸಿ. ಓಕೆ, ಸೊ ಸ್ನೇಹಿತರೆ, ಏನು ಗೊತ್ತಾ, ನಿಮ್ಗೊಂದು ಟ್ರಿಕ್ ತೋರಿಸ್ತೀನಿ. ಈಗ ನೀವು ಒಂದ್ಸತಿ ಟೈಮರ್ ಸೆಲೆಕ್ಟ್ ಮಾಡಿದ್ರೆ ನೋಡಿ, ಟೈಮರ್ ಸೆಲೆಕ್ಟ್ ಮಾಡಿದ್ದೀನಿ ಆಯಿತಾ. ಆ ಟೈಮರ್ ಬಂದ್ಬಿಟ್ಟು 0ಗೆ ಬಂದಾಗ ಒಂದು ಸೌಂಡ್ ಬರುತ್ತೆ, ಕೇಳಿ, ಟಿಂಗ್ ಅಂತ ಒಂದು ಬೆಲ್ ಹೊಡಿತು. ಸೊ ಆವಾಗ ಇದಾಗಿದೆ ಅಂತ. ಸೊ ನಾನು ಇವಾಗ ಫ್ರೆಂಚ್ ಫ್ರೈಸ್ ತರಿಸಿದ್ದೀನಿ. ಓಕೆ, ಹಾಕೋಣ. ಓಕೆ, ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ಪವರ್ ಸಾಕೆಟ್ ಬಂದ್ಬಿಟ್ಟು ನಾರ್ಮಲ್ ಫಿಟ್ ಆಗಲ್ಲ. ಓಕೆ, ನಿಮ್ಮ ಹತ್ರ ಒಂದು ಎಕ್ಸ್ಟ್ರಾ ಈ ಥರ ಇರಬೇಕು. ಇಲ್ಲಾಂದರೆ ನಿಮ್ಮ ಹತ್ರ ದೊಡ್ಡದು ಅಪ್ಲಯನ್ಸಸ್ ಯೂಸ್ ಮಾಡ್ತೀವಲ್ಲ ಆ ಸಾಕೆಟ್ ಇರಬೇಕು. ಓಕೆ, ಸೊ ಇದು ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಒಂದು 200 ರೂಪಾಯಿ ಸಿಗುತ್ತೆ. ಸೊ ಹೇಳಬೇಕನ್ನಿಸ್ತು, ಹೇಳಿದೆ. ಲೆಟ್ಸ್ ಕನೆಕ್ಟ್ ಬ್ಯಾಕ್. ಇವಾಗ ಏನು ಮಾಡೋಣ ಅಂದರೆ, ಇದನ್ನ ತೊಳೆದಿದ್ದೀನಿ, ಒಂದು ಸ್ವಲ್ಪ ತೊಳ್ಕೊಂಬಿಡಿ. ಓಕೆ,
ಸೊ ಫ್ರೆಂಚ್ ಫ್ರೈಸ್ ಸಿಝೋ ತಂದಿದೆ. ಓಕೆ, ಇಟ್ಸಿಂಗಿದೆ. ಘಮ ಘಮ ಅಂತಿದೆ. ಓಕೆ, ಸೊ ಓಕೆ ಹಿಂಗೆ ನೋಡ್ಬೋದು. ಓಕೆ, ಇದು ಹಾಕಿರ್ತೀನಿ. ಹಾಕಿದೆ ಇದನ್ನು ನಾಬ್ ಬಂದ್ಬಿಟ್ಟು 160 ಡಿಗ್ರಿಗೆ ಸೆಟ್ ಮಾಡಿ ಇದನ್ನ 20 ಮಿನಿಟ್ಸ್ ಬಿಡ್ತಾ ಇದ್ದೀನಿ. ಸೊ ಲೆಟ್ಸ್ ವೆಯ್ಟ್ ಫಾರ್ 20 ಮಿನಿಟ್ಸ್. ಆಮೇಲೆ ಒಂದು ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇದು ಯೂಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸ್ಪೇಸ್ ಇರಬೇಕು. ಯಾಕಂದರೆ ಹಿಂದೆಯಿಂದ ನಿಮಗೆ ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲೊಂದು ಗ್ಯಾಪ್ ಇದೆ, ಇಲ್ಲಿಂದ ನಿಮಗೆ ಗಾಳಿ, ಬಿಸಿ ಗಾಳಿ ಆಚೆ ಹೋಗುತ್ತೆ. ಸೊ ಮೇಕ್ ಶ್ಯೂರ್ ದ್ಯಾಟ್ ನಿಮ್ಮ ಕಿಚನಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇರಲಿ ಗಾಳಿ ಹೋಗೋಕ್ಕೆ. ಲೆಟ್ಸ್ ವೆಯ್ಟ್ ಫಾರ್ 20 ಮಿನಿಟ್ಸ್. 20 ನಿಮಿಷ ಆಗಲಿ, ಅದಾದಮೇಲೆ ಹೇಗಾಗಿದೆ ಅಂತ ನೋಡೋಣ. ಓಕೆ, ಸಬ್ಸ್ಕ್ರೈಬ್ ಮಾಡ್ರಪ್ಪ, ಬೇರೆ ನೋಡ್ಕೊಂಡು ಇರಬೇಡ್ರಿ. A few moments later. ಆಲ್ಮೋಸ್ಟ್ 19 ಮಿನಿಟ್ಸ್ ಆಗಿದೆ, ಇನ್ನು 1 ಮಿನಿಟ್ ಇದೆ. ನಿಮ್ಗೆ ಆ ಸೌಂಡ್ ಕೇಳಿಸೋಣ ಅಂತ ಅದನ್ನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಸೌಂಡ್ ಬರುತ್ತೆ ಇವಾಗ ಆಲ್ಮೋಸ್ಟ್ 0 ಆದರೆ. ಲೆಟ್ಸ್ ವೆಯ್ಟ್ ಫಾರ್ ದ್ಯಾಟ್. ಸೌಂಡ್ ಬರಬೇಕು, ಆವಾಗೇ ನಿಮ್ಗೆ ಗೊತ್ತಾಗೋದು. ಅಬ್ಬಾ, ಫೈನಲಿ 20 ಮಿನಿಟ್ಸ್ ಆಯಿತು. ಲೆಟ್ಸ್ ಚೆಕ್ ಮಾಡೋಣ. ಓಕೆ ಓಕೆ 20 ಮಿನಿಟ್ಸ್ ಆಗಿದೆ. ಸ್ಮೆಲ್ಲು ಚೆನ್ನಾಗಿ ಬರ್ತಿದೆ. ಐ ಥಿಂಕ್ ದಿಸ್ ಇಸ್ ಹಾಟ್. ಓಕೆ, ನಾವು ಇದನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಡೋಣ. ನೀವು ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ಲೆಟ್ಸ್ ಸಿ. ಓಕೆ, ಸೊ ಪ್ಲೇಟ್. ಟನ್ ಅಂತ ಸೌಂಡ್ ಬರಬೇಕು. ಸೊ ಇಟ್ ಇಸ್ ಕ್ರಿಸ್ಪಿ. ಇದೊಂದು ಸ್ವಲ್ಪ ಬಿಸಿ ಇದೆ, ಒಂದು ಸ್ವಲ್ಪ ಇದನ್ನ ಸೈಡಲ್ಲಿ ಇಟ್ಬಿಡೋಣ. ಇದ್ರ ಮೇಲೆ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ಓಕೆ, ಖಾರದ ಪುಡಿ ಮತ್ತು ಉಪ್ಪು. ಓಕೆ ಓಕೆ ವಿತೌಟ್ ಆಯಿಲ್. ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಜಾಸ್ತಿ ಕನ್ಸ್ಯೂಮ್ ಮಾಡಬೇಡಿ, ನೀವು ನಿಮ್ಮ ಕ್ಯಾಲರೀಸ್ ತುಂಬ ಜಾಸ್ತಿ ಆಗುತ್ತೆ. ವಿತೌಟ್ ಆಯಿಲ್ ಯು ಕ್ಯಾನ್ ಎಂಜಾಯ್ ದಿಸ್ ಕೈಂಡ್ ಆಫ್ ಫುಡ್ಸ್. ಇಟ್ ಇಸ್ ಕುಕ್ಡ್, ಟೇಸ್ಟಿ ಕೂಡ. ವಾವ್, ಫ್ರೆಂಚ್ ಫ್ರೈಸ್ ಇವಾಗ ನಾನು ಟೆನ್ಷನ್ ಎಲ್ಲೇ ತಿನ್ಬೋದು. ನೀವು ಕೂಡ ಫಿಲಿಪ್ಸ್ ಏರ್ ಫ್ರೈಯರ್ ಟ್ರೈ ಮಾಡಿ. ಕ್ರಿಸ್ಪಿನಿದೆ, ನೀವು ಒಂದು ಸ್ವಲ್ಪ ಟ್ರೈ ಮಾಡೋದು. ನೈಸ್. ಸೊ ನೆಕ್ಸ್ಟ್ ಐಟಮ್ನು ಟ್ರೈ ಮಾಡೋಣ. ಓಕೆ, ಚಿಕನ್ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಒಂದು 3 hours ಬಿಟ್ಟಿದ್ದೀನಿ. ಓಕೆ, ಸೊ ನೋಡೋಣ ಚಿಕನ್ ಹೇಗೆ ಬರುತ್ತೆ ಅಂತ. ಸೊ ಇದನ್ನ ಒಂದು ಕೋಟ್ ನೀವು ಎಣ್ಣೆ ಹಾಕಬೇಕು, ಆಯಿತಾ? ಸೊ ಈಗ ನೋಡ್ಬೋದು ನೀವು, ಈ ಥರ ಎಣ್ಣೆ ಹಾಕಿದ್ದೀನಿ. ಇವಾಗ ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ಲೆಗ್ ಪೀಸ್. ಸೊ ಚಿಕನ್ ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ ನೀವು 40 ಮಿನಿಟ್ಸ್ ಸಿಕ್ಕಬೇಕು ವಿತ್ 200. ಓಕೆ, ನಾನು 7ರಿಂದ 8 ಪೀಸ್ ಸಿಗ್ತಾ ಇದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಕಮ್ಸ್. ಸೊ ಇವಾಗ ನೋಡ್ಬೋದು. ಓಕೆ, ಚಿಕನ್ ಪೀಸ್ ಎಲ್ಲ ಇಕ್ಕಿದ್ದೀನಿ. ಓಕೆ, ಸೊ ಕೆಳಗಡೆ ಆಲ್ರೆಡಿ ಒಂದು ಕೋಟ್ ಆಯಿಲ್ ಹಾಕಿದ್ದೀನಿ. ಸೊ ಇವಾಗ ಇದನ್ನ ಹೊರಗಡೆ ಇಕ್ಬಿಟ್ಟು ಲೆಟ್ಸ್ ಲಾಕ್ ಇಟ್ ಫಾರ್, ಇಲ್ಲೇ ಹೇಳ್ತಿದ್ರೆ 200 ಡಿಗ್ರೀಸ್ ಅಂತ. ಸೊ 200 ಡಿಗ್ರೀಸಲ್ಲಿ, ಓಕೆ 200 ಡಿಗ್ರೀಸ್ ಇಸ್ ದ ಲಾಸ್ಟ್ ಟೆಂಪ್ರೇಚರ್ ವಿ ಕ್ಯಾನ್ ಸೆಟ್. ಇಲ್ಲಿ ಬಂದ್ಬಿಟ್ಟು
ನಿಮಗೆ 21 ಮಿನಿಟ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ನಾಪ್ ಟ್ರಿಕ್ಸನ್ನು 20 ಮಿನಿಟ್ಸ್ಗೆ. ಸೊ 20 ಮಿನಿಟ್ಸ್ ಬಿಟ್ಟು ನೋಡೋಣ ಹೇಗೆ ಕುಕ್ ಆಗಿದೆ ಅಂತ. A few moments. ಸೊ ಆಲ್ರೆಡಿ 10 ನಿಮಿಷ ಆಗಿದೆ. ಒಂದ್ಸತಿ ರೊಟೇಟ್ ಮಾಡೋಣ. ಓಕೆ, ಬಿಸಿ ಇರುತ್ತೆ ನೋಡ್ಕೊಳ್ಳಿ. ನಿಮಗೆ ಬೇಕಂದರೆ ಇನ್ನೊಂದು ಲೇಯರ್ ಆಫ್ ಕೋಟಿಂಗ್ ಮಾಡ್ಬೋದು ಎಣ್ಣೆ, ನಿಮಗೆ ಇಂಟ್ರೆಸ್ಟ್ ಇದ್ರು, ಇಲ್ಲಾಂದರೆ ಬೇಡ. ಸೊ ಯೂಶ್ವಲಿ ಚಿಕನ್ ಎಲ್ಲ ನಿಮಗೆ ಮಿನಿಮಮ್ 30 to 40 ಮಿನಿಟ್ಸ್ ಬೇಕೇ ಬೇಕು. ಸೊ ನೋಡೋಣ ಅದೇ ಈಗ ಚಿಕನ್ ಕುಕ್ ಆಗಿದೆಯಲ್ವ ನೋಡೋಣ ಬನ್ನಿ. ಬಿಸಿ ಇದೆ. ಓಕೆ, ಲೆಟ್ಸ್ ಟೇಕ್ ಎ ಬೈಟ್ ಆ್ಯಂಡ್ ಸಿ. ನೋಡ್ಬೋದು ಚಿಕನ್ನು. ಓಕೆ, ಕಾಣಿಸ್ತೀಯಾ? ಫುಲ್ ರೆಡ್ ಇದೆ. ಓಕೆ, ಲೆಟ್ಸ್ ಟೇಸ್ಟ್ ಇಟ್. ತುಂಬ ಬಿಸಿ ಇದೆ, ತುಂಬ ಹಾಟ್ ಇದೆ. ಸೊ ನೋಡ್ಬೋದು ಚಿಕನ್ನು. ಓಕೆ, ಯಾವ ಮೂಳೆ ಪೀಸ್ ಇತ್ತು ನಿಮಗೆ ಚಿಕನ್ ತೋರಿಸ್ತೀನಿ. ನೋಡ್ಬೋದು ಇಟ್ಸ್ ಕುಕ್ಡ್. ಓಕೆ, ಇಟ್ಸ್ ಕ್ರಿಸ್ಪಿ, ಟೇಸ್ಟ್ ಇದೆ. ಓಕೆ, ನೀವು ನೋಡ್ಬೋದು ಫುಲ್ ಕುಕ್ ಆಗಿದೆ. ವೈಟ್, ಇಟ್ಸ್ ವೈಟ್, ಕಂಪ್ಲೀಟ್ಲಿ ವೈಟ್. ಓಕೆ, ನೀವು ನೋಡ್ಬೋದು. ಓಕೆ, ಸೊ ಇಟ್ ಈಸ್ ಆ್ಯಕ್ಚುಲಿ ಕುಕ್ಡ್. ಸೊ 1500 ವ್ಯಾಟು ಹಿಟ್ ಸಫಿಷಿಯೆಂಟ್ ಇದೆ. ನಿಮ್ಮ ಫ್ಯಾಮಿಲಿ ಆಫ್ 3 to 4 ಮೆಂಬರ್ಸ್ಗೆ ಇದು ಬೆಸ್ಟ್ ಬಜೆಟ್ ಏರ್ ಫ್ರೈರ್ ಅಂತಲೇ ಹೇಳ್ಬೋದು. ನೀವು ತಲೆನೇ ಕೆಡಿಸ್ಕೋಬೇಡಿ. ಓಕೆ, ನೀವೇನೋ ಜಿಮ್ ಮಾಡ್ತಿದ್ರೆ ಅಥವಾ ನೀವೇನೇನೋ ಬೇರೆ ಎಕ್ಸಸೈಸ್ ಮಾಡ್ತಾ ಓಕೆ ನೀವು ಡೀಪ್ ಫ್ರೈ ಐಟಮ್ಸ್ ತಿನ್ನಬಾರ್ದು ಅಂತ ಡಿಸೈಡ್ ಆದರೆ ಈ ಏರ್ ಫ್ರೈರ್ ನಿಮ್ಮ ಮನೇಲಿ ಇರಬೇಕು. ಯಾಕಂದರೆ ತುಂಬ ನೀವು ಯೂಶ್ವಲಿ ಮನೇಲಿ ನಾವು ಕಬಾಬೆಲ್ಲ ತುಂಬ ತಿಂತೀವಿ, ಅವಾಯ್ಡ್ ಮಾಡೋಕ್ಕೆ ಆಗೋಲ್ಲ. ಬಟ್ ಇದಿದ್ರೆ ನೀವು ವಿತೌಟ್ ಆಯಿಲ್ ಕುಕ್ ಮಾಡ್ತೀರಾ, ಈ ಥರ ಒಳ್ಳೆ ಐಟಮ್ಗಳನ್ನ ಮನೇಲೇ ತಿಂತೀರಾ. ಸೊ ಇಟ್ಸ್ ಗುಡ್ ಫಾರ್ ಯುವರ್ ಹೆಲ್ತ್ ಆಲ್ಸೋ. ಸೊ ಫೈನಲಿ ರಿವ್ಯೂ ಹೇಳಬೇಕಂದ್ರೆ ಇಟ್ಸ್ ಎ ಗುಡ್ ಏರ್ ಫ್ರೈಯರ್ ವಿತ್ ಇನ್ ದ ಬಜೆಟ್. ಇದರಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ನಾನು ನೋಡಿದ್ದೀನಪ್ಪ ಅಂತ ಹೇಳಿದ್ರೆ, ಇದು ಸ್ವಿಚ್ ಆನ್ ಆದರೆ ಎಲ್ಲೂ ನಿಮಗೊಂದು LED ಲೈಟ್ ಎಲ್ಲೂ ಕೊಟ್ಟಿಲ್ಲ, ಇದು ಆನ್ ಆಗಿದೆಯಾ ಆಫ್ ಆಗಿದೆಯಾ ಅಂತ. ನೀವು ಸ್ಟಾರ್ಟ್ ಮಾಡಾದ್ಮೇಲೆ ಅದು ಸೌಂಡ್ ಬರುತ್ತೆ ಡ್ರ್ ಅಂತ, ಅವಾಗೇ ನಿಮ್ಗೆ ಗೊತ್ತಾಗೋದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕಂಪ್ಲೀಟ್ಲಿ ಅನಲಾಗ್. ಓಕೆ, ನೀವೇನ ಇದನ್ನ ಹಾಕಿ ಕರೆಂಟ್ ಹೋದಾಗ ಕ್ಲಾಕ್ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರುತ್ತೆ, ಟಿಕ್ 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 ಅಂತ. ಸೊ ನಿಮಗೆ ಅದು ಟೈಮ್ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗೋ ಚಾನ್ಸಸ್ ಇದೆ. ಅದು ಬಿಟ್ಟರೆ ದಿಸ್ ಇಸ್ ದ ಬೆಸ್ಟ್ ಬಜೆಟ್ ಏರ್ ಫ್ರೈಯರ್. ಓಕೆ, ನೀವು ನೋಡ್ಬೋದು. ಸೊ ಇಟ್ಸ್ ಗುಡ್, ಆ್ಯಕ್ಚುಲಿ ಗುಡ್, ವರ್ತ್ ಇಟ್. ಓಕೆ, ಫ್ಲಿಪ್ಕಾರ್ಟ್ ಮತ್ತು ಆಫರ್ಸ್ ಬರ್ತಾನೆ ಇರುತ್ತೆ. ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ನೀವು ಎಲ್ಲಿ ಬೇಕಾದ್ರೂ ತೊಗೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.